ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಾರ್ಚ್ 30, 1948 ಕರ್ನಾಟಕದಲ್ಲಿ ಜನಿಸಿದ ಪ್ರಭಾಕರ್ ಅವರು ತಮ್ಮ ದಷ್ಟಪುಷ್ಟ ದೇಹ ಮತ್ತು ಉತ್ತಮ ಅಭಿನಯದಿಂದ ಜನರ ಮನಗೆದ್ದರು. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ ಮತ್ತು ನಿರ್ದೇಶಕರಾಗಿದ್ದರು. ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದರು. ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲಿಯೂ ಇದ್ದಾರೆ. ಟೈಗರ್ ಪ್ರಭಾಕರ್ ಮೂಲತಃ ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು. ಚಲನಚಿತ್ರರಂಗಕ್ಕೆ ಪ್ರವೇಶಿಸುವ ಮುನ್ನ ಅವರು ಸ್ಟಂಟ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರ ದೇಹ ಮತ್ತು ಸಾಹಸಕ್ಕಾಗಿ ತೊಡಗುವ ಪ್ರಾಮುಖ್ಯತೆಯಿಂದ ಪ್ರಭಾಕರ್ ಅವರಿಗೆ ಟೈಗರ್ ಚಿತ್ರದ ಮೂಲಕ ದೊಡ್ಡ ಹೆಸರು ದೊರಕಿತು. ಈ ಚಿತ್ರದಲ್ಲಿ ಅವರ ಪ್ರದರ್ಶನ ಅವರಿಗೆ ಟೈಗರ್ ಎಂಬ ಶಾಶ್ವತ ಹೆಸರು ತಂದಿತು. ಅವರ ವೃತ್ತಿ ಜೀವನದಲ್ಲಿ 450ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದರು. ಇವರ ಪ್ರಮುಖ ಚಲನಚಿತ್ರಗಳೆಂದರೆ ಟೈಗರ್, ಸಮಯದ ಬೊಂಬೆ, ಕೆರಳಿದ ಸಿಂಹ, ಬಾಡದ ಹೂ, ಮಹೇಂದ್ರ ವರ್ಮ, ಕರ್ಣಸಂಗಮ. ತಮಿಳು ಮತ್ತು ಮಲಯಾಳಂ ಭಾಷೆಯಲ್ಲಿಯೂ ಬಣ್ಣ ಹಚ್ಚಿದ್ದಾರೆ. ಸ್ನೇಹಿತರೆ, ಪ್ರಭಾಕರ್ ಅವರು ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಮತ್ತು ವಿವಿಧ ಸಂಸ್ಥೆಗಳಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡಿದ್ದಾರೆ. ಜನರಿಗೆ ಸಹಾಯ ಮಾಡುವ ಅವರ ಉತ್ಸಾಹದಿಂದ ರಾಜಕೀಯಕ್ಕೆ ಅವರ ನಡೆಯನ್ನು ಉತ್ತೇಜಿಸಲಾಯಿತು. ಹಾಗೆಯೇ ಇವರು 3 ಬಾರಿ ಮದುವೆಯಾಗಿದ್ದರು. ನಟಿ ಜಯಮಾಲಾ ಅವರೊಂದಿಗಿನ ವಿವಾಹದ ನಂತರ ಇವರು ಹೆಚ್ಚು ಯಶಸ್ವಿಯಾದರು. ಆದರೆ ಜಯಮಾಲಾ ಇವರನ್ನು ತೊರೆದ ನಂತರ ಇವರು ತುಂಬಾನೇ ಅಸಮಾಧಾನಗೊಳ್ತಾರೆ. ಇವರಿಗೆ ಮಧುಮೇಹ ಕಾಯಿಲೆ ಇರುತ್ತದೆ. ಮಧುಮೇಹ ಗ್ಯಾಂಗ್ರೀನ್ ಅನ್ನು ಅಭಿವೃದ್ಧಿಪಡಿಸಿದಾಗ ವೈದ್ಯರು ಅವರ ಒಂದು ಕಾಲನ್ನು ಕತ್ತರಿಸಲು ಹೇಳುತ್ತಾರೆ. ಇದನ್ನು ಇವರು ನಿರಾಕರಿಸಿದರು. ದಿನದಿಂದ ದಿನಕ್ಕೆ ಅಸ್ವಸ್ಥಗೊಂಡ ಇವರು ಮಲ್ಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಮಾರ್ಚ್ 25 ರಾತ್ರಿ 10:15ಕ್ಕೆ ಮಲ್ಯ ಆಸ್ಪತ್ರೆಯಲ್ಲಿ ನಿಧನರಾದರು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಯಾರ ಬಗ್ಗೆ ಮಾಡಬೇಕೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.